ಮೈಸೂರಿನ KRS ರಸ್ತೆಗೆ ಭಾಳ ಫೇಮಸ್ ರಸ್ತೆಗೆ ಸಿದ್ದರಾಮಯ್ಯ ಮಾರ್ಗ ಅಂತ ಹೆಸರಿಡಲು ಸಿದ್ಧತೆ ನಡೀತಾ ಇದೆ. ಏನೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ಪ್ರತಾಪ್ ಸಿಂಹ ಮೊದಲ ಧ್ವನಿ ಎತ್ತಿದ್ದು, ಆಮೇಲೆ ಉಲ್ಟಾ ಹೊಡೆದ್ರು. ಕೆಲವರೆಲ್ಲ ಏನು ಪ್ರತಾಪ್ ಸಿಂಹ ಅವರೇ ಡ್ರೋನ್ ಪ್ರತಾಪ್ ಥರ ಆಗ್ಬಿಟ್ರಿ ಅಂತ ಟೀಕೆ ಮಾಡಿದರು. ಆಮೇಲೆ ಇದೀಗ ನಾಮಕರಣ ಜಟಾಪಟಿ ಭಾಳ ಜೋರಾಗ್ತಾ ಇದೆ. ಕುತೂಹಲಕರ ಘಟ್ಟ ತಲುಪಿದೆ. ಸಿದ್ದರಾಮಯ್ಯ ಹೆಸರಿಗೆ ವಿರೋಧ ವ್ಯಕ್ತಪಡಿಸಿದವರು ಸಾಲು ಸಾಲು ದಾಖಲೆ ಕೊಡ್ತಾ ಇದ್ದಾರೆ. ಈಗ ಏನದು KRS ರಸ್ತೆ, ಏನದು ಪ್ರಿನ್ಸಸ್ ರಸ್ತೆ, ಏನದು ಸಿದ್ದರಾಮಯ್ಯ ರಸ್ತೆ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮತ್ತೊಮ್ಮೆ ಕ್ಲಿಯರ್ ಕಟ್ ಆಗಿ. ಸಿದ್ದು ಮೆಚ್ಚಿಸಲು ಒಡೆಯರ್ ವಿರುದ್ಧ ಮಾತು. ಯದುವೀರ್ ಅಸಲಿ ರಾಜವಂಶಸ್ಥ ಅಲ್ವಂತೆ. ಸಿದ್ದರಾಮಯ್ಯ ಮೆಚ್ಚಿಸಲು ನಾನಾ ಸರ್ಕಸ್ ಮಾಡ್ತಿರೋ ಕೆಲ ನಾಯಕರು ಏನೇನೋ ಬಡಬಡಿಸುತ್ತಿದ್ದಾರೆ. ಆ ಪಟ್ಟಿಗೆ ಮೈಸೂರು ಲೋಕಸಭೆ ಎಲೆಕ್ಷನ್ನಲ್ಲಿ ಸೋತ ಕಾಂಗ್ರೆಸ್ ಅಭ್ಯರ್ಥಿಯೂ ಸೇರಿದ್ದಾರೆ. ಯದುವೀರ್ ಒರಿಜಿನಲ್ ರಾಜವಂಶಸ್ಥ ಅಲ್ಲ, ಅವರು ಮೈಸೂರು ಅರಮನೆಗೆ ದತ್ತು ಪುತ್ರ ಎಂದು ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಹೇಳಿದ್ದಾರೆ. ಈಗ ಹಾಲಿ ಇರುವಂತ ಯದುವೀರು ಈಸ್ ನಾಟ್ ಒರಿಜಿನಲಿ ರಾಜವಂಶಸ್ಥರಲ್ಲ, ಅವರು ದತ್ತು ಪಡೆದ ವಂಶಸ್ಥರು. ಒರಿಜಿನಲ್ ರಾಜರಿಗೆ ನಾವು ಟಿಕೆಟ್ ಕೊಟ್ಟಿದ್ದು, 4 ಬಾರಿ MP ಮಾಡಿದ್ದು. ಅರ್ಥ ಐತೆ? ಇಡೀ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿರೋದು. ಚಾಮುಂಡಿ ಬೆಟ್ಟನ ಯಾರೋ ಬರ್ಸ್ಕೊಂಡಿಲ್ಲ, ಚಾಮುಂಡಿ ಬೆಟ್ಟನೇ ನಮ್ದು ಅಂತ ಹೇಳ್ಕೊಂಬಿಟ್ಟು ಹೆಂಗೆ? ಅದಕ್ಕೂ ಇದಕ್ಕೆ ಏನು ಸಂಬಂಧ? ವೈಯಕ್ತಿಕವಾದ ಟೀಕೆ ಹಾಗೂ ಅವಮಾನಗಳಿಗೆ ನಾನೇನು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಏನು ಆಧುನಿಕ ಭಾರತದಲ್ಲಿ ಏನು ಡೂಪ್ಲಿಕೇಟು ಒರಿಜಿನಲ್ಲು ಇಂಥದ್ದೇನು ಉಪಯೋಗ ಇಲ್ಲ. ಮೈಸೂರಿನಲ್ಲಿ ಪ್ರಿನ್ಸೆಸ್ ರಸ್ತೆಯೇ ಇಲ್ಲ ಅಂತ ಕಾಂಗ್ರೆಸ್ಸಿಗರು ವಾದಿಸ್ತಾ ಇದ್ದಾರೆ. ಆದರೆ ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ ಸಾಲು ಸಾಲು ದಾಖಲೆಗಳೇ ಇವೆ. ಇಲ್ಲಿ ನಾನು ಬೆಳಗ್ಗೆನೂ 3 ದಾಖಲೆ ಕೊಟ್ಟಿದ್ದೀನಿ. ಇನ್ನೂ ಹುಡುಕಿದ್ರೆ 106 ದಾಖಲೆ ಸಿಗುತ್ತೆ. ಅದು ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ 106 ಸಿಗುತ್ತೆ. ಆಯಿತಾ? ನಾನು 3 ಹುಡುಕಿ ಕೊಟ್ಟಿದ್ದೀನಿ, ಸ್ನೇಹಿತರು ನಂಗೆ ಹುಡುಕಿ ಕೊಟ್ಟಿದ್ದಾರೆ. ಇನ್ನೂ 106 ಸಿಗ್ಬೋದು. ಯಾಕೆಂದರೆ ಮಹಾರಾಜರು ಮಾಡಿದ್ದು ಡೇ ಟು ಡೇ, ಟೈಮ್ ಟು ಟೈಮ್ ಎಲ್ಲ ಬರೆದಿಟ್ಟು ಹೋಗಿದ್ದಾರೆ. ಎಲ್ಲ ನಮಗೆ ಸಿಗುತ್ತೆ, ಎಲ್ಲ ದಾಖಲೆನೂ ಪ್ರತಿಯೊಂದು ದಾಖಲೆನೂ ಇದೆ. ಆಯಿತಾ? ಬಹುಶಃ ಅವ್ರಿಗೆ ಸಿಕ್ಕಿಲ್ಲದೆ ಇರ್ಬೋದು. ಇದನ್ನು ಪರಿಶೀಲಿಸಬೇಕಾಗಿ ಪ್ರಾರ್ಥನೆ. ನೋಡಿಪ್ಪ ಇದಿದೆ ಅಂತ ಪರಿಶೀಲಿಸ್ಬೋದು. ಬೋರ್ಡಲ್ಲಿ ನೀವು ಬೇರೆ ಹೆಸರು ಬರ್ಕೋಬೋದು. ಮೈಸೂರಿಗೆ ರದೆಯಲ್ಲಿ ಬರೆಯೋಕ್ಕಾಗಲ್ಲ. ಮೈಸೂರಿಗೆ ರದೆಯಲ್ಲಿ ಅದು ಪ್ರಿನ್ಸೆಸ್ ರಸ್ತೆನೇ. ನಾವು ಕೊನೆ ಉಸಿರಿರೋರ್ಗೂ ನಮ್ಮ ಪ್ರಿನ್ಸೆಸ್ ರಸ್ತೆನೇ, ಅದು ನೀವು ತೆಗಿಯೋಕ್ಕಾಗಲ್ಲ. ಪ್ರಿನ್ಸೆಸ್ ರಸ್ತೆಯಲ್ಲಿ ವಾಸಿಸೋರು ಏನಂತಾರೆ ಅಂತ ಅವರ ಬಾಯಲ್ಲೇ ಕೇಳಿ. 45 ವರ್ಷಗಳಿಂದಲೂ ಕೂಡ ಈ ರಸ್ತೆಗೆ ಏನಂತಲೇ ಕರಿತಾ ಇದ್ರು ಅಂತ. ಆಲ್ವೇಸ್ ಪ್ರಿನ್ಸೆಸ್ ರೋಡ್. ಓಕೆ, ಯಾವತ್ತೂ ಪ್ರಿನ್ಸೆಸ್ ರೋಡ್ ಅಂತಲೇ ಇತ್ತು. ಮತ್ತು ನಮ್ಮ ಒಫಿಷಿಯಲ್ ಡಾಕ್ಯುಮೆಂಟ್ಸಲ್ಲೆಲ್ಲ ಅಡ್ರೆಸ್ ಹಾಕ್ತೀವಿ, ಎಲ್ಲ ಪ್ರಿನ್ಸೆಸ್ ರೋಡ್ ಅಂತ ಹಾಕಿದ್ದೀವಿ. ಪಾಸ್ಪೋರ್ಟ್ ಇರಲಿ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಎಲ್ಲದರಲ್ಲೂ ಪ್ರಿನ್ಸೆಸ್ ರೋಡ್ ಅಂತಾನೆ ಇದೆ. KRS ರಸ್ತೆಗೆ ಹುತಾತ್ಮ ಯೋಧರ ಹೆಸರು ಯಾಕೆ ಇಡಬಾರ್ದು? ಮೈಸೂರು ಮಹಾರಾಜರ ಹೆಸರು ಇಟ್ಟರೆ ಅವರಿಗೆ ಯಾಕೆ ಆಕ್ಷೇಪ? ಒಡೆಯರ್ ತಂಗಿ ಹೆಸರಿಗೂ ರಸ್ತೆ ಮೇಲೆಗೆ ಇವ್ರಿಗ್ಯಾಕೆ ಕಣ್ಣು ಅನ್ನೋದು ನಮ್ಮ ಪ್ರಶ್ನೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನ KRS ರಸ್ತೆಗೆ ಭಾಳ ಫೇಮಸ್ ರಸ್ತೆಗೆ ಸಿದ್ದರಾಮಯ್ಯ ಮಾರ್ಗ ಅಂತ ಹೆಸರಿಡಲು ಸಿದ್ಧತೆ ನಡೀತಾ ಇದೆ. ಏನೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ಪ್ರತಾಪ್ ಸಿಂಹ ಮೊದಲ ಧ್ವನಿ ಎತ್ತಿದ್ದು, ಆಮೇಲೆ ಉಲ್ಟಾ ಹೊಡೆದ್ರು. ಕೆಲವರೆಲ್ಲ ಏನು ಪ್ರತಾಪ್ ಸಿಂಹ ಅವರೇ ಡ್ರೋನ್ ಪ್ರತಾಪ್ ಥರ ಆಗ್ಬಿಟ್ರಿ ಅಂತ ಟೀಕೆ ಮಾಡಿದರು. ಆಮೇಲೆ ಇದೀಗ ನಾಮಕರಣ ಜಟಾಪಟಿ ಭಾಳ ಜೋರಾಗ್ತಾ ಇದೆ. ಕುತೂಹಲಕರ ಘಟ್ಟ ತಲುಪಿದೆ. ಸಿದ್ದರಾಮಯ್ಯ ಹೆಸರಿಗೆ ವಿರೋಧ ವ್ಯಕ್ತಪಡಿಸಿದವರು ಸಾಲು ಸಾಲು ದಾಖಲೆ ಕೊಡ್ತಾ ಇದ್ದಾರೆ. ಈಗ ಏನದು KRS ರಸ್ತೆ, ಏನದು ಪ್ರಿನ್ಸಸ್ ರಸ್ತೆ, ಏನದು ಸಿದ್ದರಾಮಯ್ಯ ರಸ್ತೆ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮತ್ತೊಮ್ಮೆ ಕ್ಲಿಯರ್ ಕಟ್ ಆಗಿ. ಸಿದ್ದು ಮೆಚ್ಚಿಸಲು ಒಡೆಯರ್ ವಿರುದ್ಧ ಮಾತು. ಯದುವೀರ್ ಅಸಲಿ ರಾಜವಂಶಸ್ಥ ಅಲ್ವಂತೆ. ಸಿದ್ದರಾಮಯ್ಯ ಮೆಚ್ಚಿಸಲು ನಾನಾ ಸರ್ಕಸ್ ಮಾಡ್ತಿರೋ ಕೆಲ ನಾಯಕರು ಏನೇನೋ ಬಡಬಡಿಸುತ್ತಿದ್ದಾರೆ. ಆ ಪಟ್ಟಿಗೆ ಮೈಸೂರು ಲೋಕಸಭೆ ಎಲೆಕ್ಷನ್ನಲ್ಲಿ ಸೋತ ಕಾಂಗ್ರೆಸ್ ಅಭ್ಯರ್ಥಿಯೂ ಸೇರಿದ್ದಾರೆ. ಯದುವೀರ್ ಒರಿಜಿನಲ್ ರಾಜವಂಶಸ್ಥ ಅಲ್ಲ, ಅವರು ಮೈಸೂರು ಅರಮನೆಗೆ ದತ್ತು ಪುತ್ರ ಎಂದು ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಹೇಳಿದ್ದಾರೆ. ಈಗ
ಈಗ ಹಾಲಿ ಇರುವಂತ ಯದುವೀರು ಈಸ್ ನಾಟ್ ಒರಿಜಿನಲಿ ರಾಜವಂಶಸ್ಥರ ಅಲ್ಲ, ಅವರು ದತ್ತು ಪಡೆದ ವಂಶಸ್ಥರು. ಒರಿಜಿನಲ್ ರಾಜರಿಗೆ ನಾವು ಟಿಕೆಟ್ ಕೊಟ್ಟಿದ್ದು, 4 ಬಾರಿ MP ಮಾಡಿದ್ದು, ಅರ್ಥ ಐತೆ. ಇಡೀ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿರೋದು. ಚಾಮುಂಡಿ ಬೆಟ್ಟನ ಯಾರೋ ಬರ್ಸ್ಕೊಂಡಿಲ್ಲ, ಚಾಮುಂಡಿ ಬೆಟ್ಟನೇ ನಮ್ದು ಅಂತ ಹೇಳ್ಕೊಂಬಿಟ್ಟು ಹೆಂಗೆ? ರಾಜರಲ್ಲ, ಅದಕ್ಕೂ ಇದಕ್ಕೆ ಏನು ಸಂಬಂಧ? ಅಲ್ಲ ಸರ್, ಅದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ಸರ್. ಈಗ ವೈಯಕ್ತಿಕವಾದ ಟೀಕೆ ಹಾಗೂ ಅವಮಾನಗಳಿಗೆ ನಾನೇನು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಏನು ಆಧುನಿಕ ಭಾರತದಲ್ಲಿ ಏನು ಡೂಪ್ಲಿಕೇಟು ಒರಿಜಿನಲ್ಲು ಇಂಥದ್ದೇನು ಉಪಯೋಗ ಇಲ್ಲ. ಮೈಸೂರಿನಲ್ಲಿ ಪ್ರಿನ್ಸೆಸ್ ರಸ್ತೆಯೇ ಇಲ್ಲ ಅಂತ ಕಾಂಗ್ರೆಸ್ಸಿಗರು ವಾದಿಸ್ತಾ ಇದ್ದಾರೆ. ಆದರೆ ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ ಸಾಲು ಸಾಲು ದಾಖಲೆಗಳೇ ಇವೆ. ಇಲ್ಲಿ ನಾನು ಬೆಳಗ್ಗೆನೂ 3 ದಾಖಲೆ ಕೊಟ್ಟಿದ್ದೀನಿ. ಇನ್ನೂ ಹುಡುಕಿದ್ರೆ 106 ದಾಖಲೆ ಸಿಗುತ್ತೆ. ಅದು ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ 106 ಸಿಗುತ್ತೆ. ಆಯಿತಾ, ನಾನು 3 ಕೊಟ್ಟಿದ್ದೀನಿ, ಸ್ನೇಹಿತರು ನಂಗೆ ಕೊಟ್ಟಿದ್ದಾರೆ. ಇನ್ನೂ 106 ಸಿಗ್ಬೋದು. ಯಾಕೆಂದರೆ ಮಹಾರಾಜರು ಮಾಡಿದ್ದು ಡೇ ಟು ಡೇ, ಟೈಮ್ ಟು ಟೈಮ್ ಎಲ್ಲ ಬರೆದಿಟ್ಟು ಹೋಗಿದ್ದಾರೆ. ಎಲ್ಲ ನಮಗೆ ಸಿಗುತ್ತೆ, ಎಲ್ಲ ದಾಖಲೆನೂ ಪ್ರತಿಯೊಂದು ದಾಖಲೆನೂ ಇದೆ. ಆಯಿತಾ, ಬಹುಶಃ ಅವ್ರಿಗೆ ಸಿಕ್ಕಿಲ್ಲದೆ ಇರ್ಬೋದು. ಇದನ್ನು ಪರಿಶೀಲಿಸಬೇಕಾಗಿ ಪ್ರಾರ್ಥನೆ, ನೋಡಿಪ್ಪ ಇದಿದೆ ಅಂತ ಪರಿಶೀಲಿಸ್ಬೋದು. ಬೋರ್ಡಲ್ಲಿ ನೀವು ಬೇರೆ ಹೆಸರು ಬರ್ಕೋಬೋದು. ಮೈಸೂರಿಗೆ ರದೆಯಲ್ಲಿ ಬರೆಯೋಕ್ಕಾಗಲ್ಲ. ಮೈಸೂರಿಗೆ ರದೆಯಲ್ಲಿ ಅದು ಪ್ರಿನ್ಸೆಸ್ ರಸ್ತೆನೇ. ನಾವು ಕೊನೆ ಉಸಿರಿರೋರ್ಗೂ ಅದು ನಮ್ಮ ಪ್ರಿನ್ಸೆಸ್ ರಸ್ತೆನೇ, ಅದನ್ನು ನೀವು ತೆಗಿಯೋಕ್ಕಾಗಲ್ಲ. ಪ್ರಿನ್ಸೆಸ್ ರಸ್ತೆಯಲ್ಲಿ ವಾಸಿಸೋರು ಏನಂತಾರೆ ಅಂತ ಅವರ ಬಾಯಲ್ಲೇ ಕೇಳಿ. 45 ವರ್ಷಗಳಿಂದಲೂ ಕೂಡ ಈ ರಸ್ತೆಗೆ ಏನಂತಲೇ ಕರಿತಾ ಇದ್ರು ಅಂತ. ಆಲ್ವೇಸ್ ಪ್ರಿನ್ಸಸ್ ರೋಡ್. ಓಕೆ, ಯಾವತ್ತು ಪ್ರಿನ್ಸಸ್ ರೋಡ್ ಅಂತಲೇ ಇತ್ತು. ಮತ್ತು ನಮ್ಮ ಒಫಿಷಿಯಲ್ ಡಾಕ್ಯುಮೆಂಟ್ಸಲ್ಲೆಲ್ಲ ಅಡ್ರೆಸ್ ಹಾಕ್ತೀವಿ, ಎಲ್ಲ ಪ್ರಿನ್ಸಸ್ ರೋಡ್ ಅಂತ ಹಾಕಿದ್ದೀವಿ. ಪಾಸ್ಪೋರ್ಟ್ ಇರಲಿ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಎಲ್ಲದರಲ್ಲೂ ಪ್ರಿನ್ಸಸ್ ರೋಡ್ ಅಂತಾನೆ ಇದೆ. KRS ರಸ್ತೆಗೆ ಹುತಾತ್ಮ ಯೋಧರ ಹೆಸರು ಯಾಕೆ ಇಡಬಾರ್ದು? ಮೈಸೂರು ಮಹಾರಾಜರ ಹೆಸರು ಇಟ್ಟರೆ ಅವರಿಗೆ ಯಾಕೆ ಆಕ್ಷೇಪ? ಒಡೆಯರ್ ತಂಗಿ ಹೆಸರಿಗೂ ರಸ್ತೆ ಮೇಲೆಗೆ ಇವ್ರಿಗ್ಯಾಕೆ ಕಣ್ಣು ಅನ್ನೋದು ನಮ್ಮ ಪ್ರಶ್ನೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನ KRS ರಸ್ತೆಗೆ ಭಾಳ ಫೇಮಸ್. ರಸ್ತೆಗೆ ಸಿದ್ದರಾಮಯ್ಯ ಮಾರ್ಗ ಅಂತ ಹೆಸರಿಡಲು ಸಿದ್ಧತೆ ನಡೀತಾ ಇದೆ. ಏನೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ಪ್ರತಾಪ್ ಸಿಂಹ ಮೊದಲ ಧ್ವನಿ ಎತ್ತಿದ್ದು, ಆಮೇಲೆ ಉಲ್ಟಾ ಹೊಡೆದ್ರು. ಕೆಲವರೆಲ್ಲ ಏನು ಪ್ರತಾಪ್ ಸಿಂಹ ಅವರೇ ಡ್ರೋನ್ ಪ್ರತಾಪ್ ಥರ ಆಗ್ಬಿಟ್ರಿ ಅಂತ ಟೀಕೆ ಮಾಡಿದರು. ಆಮೇಲೆ ಇದೀಗ ನಾಮಕರಣ ಜಟಾಪಟಿ ಭಾಳ ಜೋರಾಗ್ತಾ ಇದೆ. ಕುತೂಹಲಕರ ಘಟ್ಟ ತಲುಪಿದೆ. ಸಿದ್ದರಾಮಯ್ಯ ಹೆಸರಿಗೆ ವಿರೋಧ ವ್ಯಕ್ತಪಡಿಸಿದವರು ಸಾಲು ಸಾಲು ದಾಖಲೆ ಕೊಡ್ತಾ ಇದ್ದಾರೆ. ಈಗ ಏನದು KRS ರಸ್ತೆ, ಏನದು ಪ್ರಿನ್ಸಸ್ ರಸ್ತೆ, ಏನದು ಸಿದ್ದರಾಮಯ್ಯ ರಸ್ತೆ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮತ್ತೊಮ್ಮೆ ಕ್ಲಿಯರ್ ಕಟ್ ಆಗಿ. ಸಿದ್ದು ಮೆಚ್ಚಿಸಲು ಒಡೆಯರ್ ವಿರುದ್ಧ ಮಾತು. ಯದುವೀರ್ ಅಸಲಿ ರಾಜವಂಶಸ್ಥ ಅಲ್ವಂತೆ. ಸಿದ್ದರಾಮಯ್ಯ ಮೆಚ್ಚಿಸಲು ನಾನಾ ಸರ್ಕಸ್ ಮಾಡ್ತಿರೋ ಕೆಲ ನಾಯಕರು ಏನೇನೋ ಬಡಬಡಿಸುತ್ತಿದ್ದಾರೆ. ಆ ಪಟ್ಟಿಗೆ ಮೈಸೂರು ಲೋಕಸಭೆ ಎಲೆಕ್ಷನ್ನಲ್ಲಿ ಸೋತ ಕಾಂಗ್ರೆಸ್ ಅಭ್ಯರ್ಥಿಯೂ ಸೇರಿದ್ದಾರೆ. ಯದುವೀರ್ ಒರಿಜಿನಲ್ ರಾಜವಂಶಸ್ಥ ಅಲ್ಲ, ಅವರು ಮೈಸೂರು ಅರಮನೆಗೆ ದತ್ತು ಪುತ್ರ ಎಂದು ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಹೇಳಿದ್ದಾರೆ. ಈಗ ಹಾಲಿ ಇರುವಂತ ಯದುವೀರು ಈಸ್ ನಾಟ್ ಒರಿಜಿನಲಿ ರಾಜವಂಶಸ್ಥರ ಅಲ್ಲ, ಅವರು ದತ್ತು ಪಡೆದ ವಂಶಸ್ಥರು. ಒರಿಜಿನಲ್ ರಾಜರಿಗೆ ನಾವು ಟಿಕೆಟ್ ಕೊಟ್ಟಿದ್ದು, 4 ಬಾರಿ MP ಮಾಡಿದ್ದು, ಅರ್ಥ ಐತೆ. ಇಡೀ